ಧರ್ಮಸ್ಥಳದ 13ನೇ ಪಾಯಿಂಟ್ನಲ್ಲಿ ಇವರಿಗೆ 13 ಅಡಿ ಅಗೆಯಲಾಗಿದೆ ಅಂತ ಸದ್ಯಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಕಳೆದ 2 ಗಂಟೆಗಳಿಂದಲೂ ಕೂಡ ಅಸ್ಥಿಪಂಜರಕ್ಕೆ ಶೋಧ ಕಾರ್ಯ ಮುಂದುವರಿತಾ ಇದೆ. 13ನೇ ಪಾಯಿಂಟ್ನಲ್ಲಿ ಇವರಿಗೆ ಸುಮಾರು 12ರಿಂದ 13 ಅಡಿಗಳಷ್ಟು ಈಗ ಮಣ್ಣು ಅಗೆಯಲಾಗಿದೆ. ಕಳೆದ 2 ಗಂಟೆಗಳಿಂದಲೂ ಕೂಡ ಇಟಾಚಿ ಮೂಲಕ 13 ಫೀಟ್ ಆಳಕ್ಕೆ ಹೋದಂತೆ ಈಗ ಹೊರತೆ ನೀರು ಬರ್ತಾ ಇರೋದು. ಪಂಪ್ ಸೆಟ್ ಬಳಸಿ ನೀರನ್ನು ಹೊರ ಹಾಕ್ತಿರುವಂತಹ ಸಿಬ್ಬಂದಿ. ನಿಮಗೆ ಲೈವ್ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ, ಹೇಗೆ ಉತ್ಖನನ ಕ್ರಿಯೆ ಆಗ್ತಿದೆ ಅಂತ. ಅಲ್ಲಿ ಗುಂಡಿಯಲ್ಲಿ ನೀರು ನಿಲ್ಲದಂತೆ ಪಂಪ್ ಸೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 13ನೇ ಪಾಯಿಂಟ್ನಲ್ಲಿ ಇವರಿಗೆ ಸುಮಾರು 13 ಅಡಿ ಮಣ್ಣನ್ನು ಅಗೆಯಲಾಗಿದೆ ಅಂತ. ಸೊ ನೀವೀಗ ನೋಡ್ತಿರೋ ಹಾಗೆ ಅಲ್ಲಿ SITಯ ಟೀಮ್, ಸ್ಥಳೀಯ ಪೊಲೀಸರು, ಹಾಗೆ FSLನ ಟೀಮ್ ಇರ್ಬೋದು, ಇವರೆಲ್ಲರೂ ಕೂಡ ಇದ್ದಾರೆ. ಜೊತೆಗೆ ಅಲ್ಲಿನ ಮೆಸ್ಕಾಮ್ನ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಸೊ ಅಲ್ಲಿ ಪಕ್ಕದಲ್ಲೇ ಪೋಲ್ಗಳಿರೋದ್ರಿಂದ ಸುರಕ್ಷತೆಯ ದೃಷ್ಟಿಯಿಂದ ಮೆಸ್ಕಾಮ್ನ ಸಿಬ್ಬಂದಿ ಕೂಡ ಅಲ್ಲಿ ಬಂದಿರೋದು. 13 ಫೀಟ್ ಆಳಕ್ಕೆ ಹೋದ ಹಾಗೆ ಈಗ ನೀರು ಸಿಗ್ತಾ ಇದೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಪಂಪ್ ಸೆಟ್ಟನ್ನು ಮೊದಲೇ ತರಲಾಗಿತ್ತು. ಈಗ ಪೈಪನ್ನು ನೀವು ಅಲ್ಲಿ ಗಮನಿಸ್ಬೋದು, ಪೈಪನ್ನು ಬಿಡಿಸ್ತಾ ಇದ್ದಾರೆ. ಸೊ ಅಲ್ಲಿ ಈಗ ನೀರು ಹೋಗ್ತಿರೋದನ್ನು, ಅಂದರೆ ನೀರನ್ನು ಹೊರಗಡೆ ತೆಗೆಯೋದಕ್ಕೆ ಈಗ ಪೈಪನ್ನು ಬಿಡಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಈಗ ಸೊ ಆ ಮೂಲಕ ಏನು ನೀರು ಸಿಗ್ತಾ ಇದೆ ಅದನ್ನು ಕ್ಲಿಯರ್ ಮಾಡಲಾಗುತ್ತೆ. ಸೊ ಧರ್ಮಸ್ಥಳದ 13ನೇ ಪಾಯಿಂಟ್ನ ನೇರ ದೃಶ್ಯಗಳಿವು, ಲೈವ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ಈಗ 13ನೇ ಪಾಯಿಂಟ್ನ ಆ ಒಂದು ಜಾಗದಲ್ಲಿ ಸುಮಾರು 13 ಅಡಿ ಈಗ ಆಳಕ್ಕೆ ಮಣ್ಣನ್ನು ಅಗೆಯಲಾಗಿದೆ. ನಿಮಗೆ ನೋಡ್ತಿರೋ ಹಾಗೆ ಆ ಶೀಟ್ ಎಲ್ಲ ಇರುವಂಥ ಜಾಗ ಏನಿದೆ, ಒಂದು ಕಾಂಪೌಂಡ್ ರೀತಿ. ಸೊ ಅಲ್ಲಿಂದ ಈಗ ನೀರನ್ನು ಹೊರ ಹಾಕುವಂಥದ್ದನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಪೈಪ್ ಬಳಸಿ ಪಂಪ್ ಸೆಟ್ ಮೂಲಕ ಈಗ ನೀರು ಹೊರ ತೆಗೆಯುವಂಥ ಕೆಲಸ, ಲೈವ್ ದೃಶ್ಯಗಳನ್ನು ನೀವೀಗ TV9 ಮೂಲಕ ಗಮನಿಸ್ತಾ ಇದ್ದೀರಾ. ಸೊ ಧರ್ಮಸ್ಥಳದ 13ನೇ ಪಾಯಿಂಟ್ ಈಗ ಎಲ್ಲರ ಕುತೂಹಲದ ಕೇಂದ್ರ ಬಿಂದು. ಸೊ ಇಲ್ಲೇ ಹಲವಾರು ಶವಗಳನ್ನು ನಾನು ಹೂತಿದ್ದೀನಿ ಅಂತ ಆತ ಹೇಳಿರುವಂಥ ಕಾರಣ, ನಂತರ ಪಕ್ಕದಲ್ಲಿ ಮನೆ ಕಟ್ಟೋದಕ್ಕೆ, ಜೊತೆಗೆ ಈ ಅಣೆಕಟ್ಟಿನ ಕೆಲಸ ಇದೆಲ್ಲವೂ ಕೂಡ ಆಗ್ತಾ ಇರೋದ್ರಿಂದ ಒಂದಷ್ಟು ಲೋಡ್ ಮಣ್ಣನ್ನು ಅಲ್ಲಿ ತಂದು ಹಾಕಲಾಗಿದೆ ಅಂತ. ಸೊ ಆ ಕಾರಣಕ್ಕೆ ಏನು ಆಗ ಆತ ಹೂತಂಥ ಸಂದರ್ಭದಲ್ಲಿ ಇದ್ದಂಥ ಭೌಗೋಳಿಕ ಲಕ್ಷಣಗಳಿಗೂ ಈಗಲೂ ಒಂದಷ್ಟು ಬದಲಾವಣೆ ಆಗಿದೆ. ಸೊ ಆ ಕಾರಣಕ್ಕೆ ಹೆಚ್ಚಿನ ಆಳಕ್ಕೆ ಈಗ ಮಣ್ಣನ್ನು ತೆಗಿಬೇಕಾದಂಥದ್ದು. ಜೊತೆಗೆ GPRನಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ, ಅಥವಾ ಕಾರ್ಯಾಚರಣೆ ಮಾಡಿದಾಗ ಸುಮಾರು 18 ಅಡಿ ಆಳದಲ್ಲಿ ಒಂದಷ್ಟು ಡಿಸ್ಟ್ರಾಕ್ಷನ್ ಸಿಕ್ಕಿದೆ. ಈ ರೇಡಿಯೋ ವೇವ್ಸನ್ನು ಕಳಿಸಿ ನಂತರ ಒಂದು ರಿಫ್ಲೆಕ್ಷನ್ ಏನು ಬರುತ್ತೆ GPRನಿಂದ ವಾಪಸ್, ಆ ಮೂಲಕನೇ ಏನಾದರೂ ಇದೆಯಾ ಒಳಗೆ ಅನ್ನೋದನ್ನು ಪತ್ತೆ ಹಚ್ಚೋದು ರಾಡಾರ್ ಮೂಲಕ. ಸೊ ಹಾಗಾಗಿ ಸದ್ಯಕ್ಕೆ ಸುಮಾರು 18 ಅಡಿ ಆಳದಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಅಲ್ಲಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ ಅಂತ. ಸೊ ಅಲ್ಲೇನೋ ಇರಬೇಕು ಅನ್ನೋದು ಈಗ GPR ಮೂಲಕ ಗೊತ್ತಾಗಿರುವಂಥದ್ದು. ಆದರೆ ಏನು ಅನ್ನೋದು ಎಕ್ಸಾಕ್ಟ್ಲಿ ಇಂಥದ್ದೇ ವಸ್ತು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ಬೋದು, ಏನು ಅದನ್ನು ಕೂಡ ಅದರ 3D ಮಾಡೆಲ್ ಇದೆಲ್ಲವನ್ನು ಕೂಡ ಲ್ಯಾಬ್ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ಅದರ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ 13ನೇ ಪಾಯಿಂಟ್ನಲ್ಲಿ ಈಗ 13 ಅಡಿವರೆಗೆ SITಯ ತಂಡದವರು ಅಲ್ಲಿ ಇಟಾಚಿಯನ್ನು ತಂದು ಈಗ ಅಗಿತಾ ಇದ್ದಾರೆ. ಆದರೆ ಈಗ ಕೆಸರು ಮಿಶ್ರಿತ ನೀರು 13 ಅಡಿ ಆಳ ಹೋಗ್ತಿದೆ. ಸಾಮಾನ್ಯವಾಗಿ ಹೆಚ್ಚಾಗಿ ಮಣ್ಣನ್ನು ಅಗಿತಾ ಹೋಗ್ತಿದ್ದ ಹಾಗೇನೆ ಈ ಲೇಯರ್ಗಳೇನಿರುತ್ತೆ, ಕೆಳಭಾಗದಲ್ಲಿ ಕೆಸರು ಮಿಶ್ರಿತ ಮಣ್ಣು ಬರೋದು ಸಾಮಾನ್ಯವಾಗಿ ಒಂದು ರಿಂಗ್ ಬಾವಿಯನ್ನು ತೋಡುವಂಥ ಸಂದರ್ಭದಲ್ಲೂ ಕೂಡ ಮಣ್ಣನ್ನು ತೆಗಿಬೇಕಾದರೂ ಕೂಡ ಇಂಥದ್ದನ್ನು ನಾವು ಗಮನಿಸ್ತಾ ಇರ್ತೀವಿ. ಸೊ ಆದರೆ ಈಗ ಎಷ್ಟು ಆಳದವರೆಗೆ ಹೋಗಬೇಕು, ಹೇಗೆ, ಜೊತೆಗೆ ಸುತ್ತಮುತ್ತ ಇರುವಂಥ ಆ ಮಣ್ಣಿನ ರಾಶಿ ನೀವೀಗ ನೋಡ್ಬೋದು, ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಈಗ ಬರ್ತಿರುವಂಥದ್ದು ಒಂದು ರೀತಿ ಜೇಡಿ ಮಿಶ್ರಿತ ಮಣ್ಣು, ಕೆಸರು ಮಿಶ್ರಿತ ಮಣ್ಣು. ಕುತೂಹಲದ ಘಟ್ಟವನ್ನು ತಲುಪಿದಂಥ 13ನೇ ಸ್ಥಳದ SITಯ ಉತ್ಖನನ 13ನೇ ಪಾಯಿಂಟ್ನಲ್ಲಿ ರಾತ್ರಿವರೆಗೂ ಕೂಡ ಕಾರ್ಯಾಚರಣೆ ಆಗುವಂತ ಸಾಧ್ಯತೆ ಇದೆ. ಕುತೂಹಲದ ಘಟ್ಟವನ್ನು ತಲುಪಿದಂಥ ಈ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ, ಈಗಾಗಲೇ ಹ್ಯಾಲೋಜನ್ ಲೈಟ್ ಅನ್ನು ಕೂಡ ಅಲ್ಲಿ ಕಟ್ಟಲಾಗಿದೆ. ರಾತ್ರಿವರೆಗೂ ಕೂಡ ಕಾರ್ಯಾಚರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ರಾಜ್ಯದ ಜನತೆ ಇದರ ನೇರ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. 13ನೇ ಸ್ಥಳದಲ್ಲಿ 13ನೇ ಪಾಯಿಂಟ್ನಲ್ಲಿ ಹೇಗೆ ಮಣ್ಣನ್ನು ಅಗೆಯಲಾಗ್ತಾ ಇದೆ, ಜೊತೆಗೆ ಅಲ್ಲಿ ಪೈಪ್ನ ವ್ಯವಸ್ಥೆ, ಪಂಪ್ ಸೆಟ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ನಾವೀಗ ಆ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಈಗ ಕೆಸರು ಮಿಶ್ರಿತ ಮಣ್ಣು ಅಲ್ಲಿ ಕಂಡು ಬರ್ತಾ ಇರೋದು. ಹಾಗಾಗಿ ಈಗ ಕಾರ್ಯಾಚರಣೆ ಮುಂದೆ ಹೇಗೆ ಸಾಗುತ್ತೆ ನೀರು ಸಿಕ್ಕಂಥ ಸಂದರ್ಭದಲ್ಲಿ, ಅದು ಕೂಡ ಕುತೂಹಲ ಮೂಡಿಸ್ತಾ ಇರೋದು. ಸೊ 13ನೇ ಸ್ಥಳದಲ್ಲಿ ತೀವ್ರಗೊಂಡಂತೆ SITಯ ಉತ್ಖನನ. ಪೃಥ್ವಿ ಈಗ ಸ್ಪಾಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಆಗಲೇ ನೀವು ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ರಿ. 10 ಅಡಿಯಷ್ಟು ಒಂದು ಅರ್ಧ ತಾಸಿನ ಹಿಂದೆ ನಾವು ಗಮನಿಸಿದಾಗ
ಆದ್ರೆ ಈಗ 13 ಅಡಿಯಷ್ಟು ಮಣ್ಣನ್ನು ತೆಗೆಯಲಾಗಿದೆ ಅಂತ. ಸದ್ಯಕ್ಕೆ ಸ್ವಲ್ಪ ಕೆಸರು ಮಿಶ್ರಿತ ಮಣ್ಣು ಕೂಡ ಹೊರಬರ್ತಾ ಇದೆ. ಸೊ ಸದ್ಯಕ್ಕೇನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಪೃಥ್ವಿ? ಖಂಡಿತ ಅವಿನಾಶ್, ಈಗ ಒಂದು 13-14 ಅಡಿಗಳಷ್ಟು ಡಿಗ್ಗನ್ನು ಮಾಡಲಾಯಿತು. SIT ಅಧಿಕಾರಿಗಳು ಪರ್ಟಿಕ್ಯುಲರ್ ಆಗಿ 18 ಅಡಿಗಳಷ್ಟು ಆಳವನ್ನು ತೆಗೀರಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಅಲ್ಲೇನು GPRನ ಮೂಲಕ ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಅಬ್ಸ್ಟ್ರಾಕ್ಟ್ ಅಲ್ಲಿ ಕಾಣಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ. ಅಂಥ ಜಾಗದಲ್ಲಿ ಈಗ ತೆಗೆಸ್ತಾ ಇರುವಂಥದ್ದು. ಮತ್ತೆ ಆ ಒಬ್ಬ ಏನು ದೂರುದಾರ ಏನಿದೆ, ಸಾಕ್ಷ್ಯ ದೂರುದಾರ ಕೂಡ ಅಲ್ಲೇ ಇದ್ದಾನೆ, ಆತ ಕೂಡ ಪರ್ಟಿಕ್ಯುಲರ್ ಆಗಿ ಅದೇ ಪ್ಲೇಸನ್ನು ತೋರಿಸ್ತಾ ಇರುವಂಥದ್ದು. ಅಂದರೆ GPRನಲ್ಲೂ ಕೂಡ ಕೆಲವೊಂದು ಅಬ್ಸ್ಟ್ರಾಕ್ಟ್ ಕಾಣಿಸಿರುವಂಥದ್ದು. ಮತ್ತೆ ಈತ ಕೂಡ ಅಲ್ಲೇ ಪರ್ಟಿಕ್ಯುಲರ್ ಆ ಪ್ಲೇಸ್ಗೆ ಹೇಳಿರೋದ್ರಿಂದ ಆ ಪ್ಲೇಸಲ್ಲಿ ಇವಾಗ ತೆಗಿತಾ ಇರುವಂಥದ್ದು. 18 ಅಡಿಗಳಷ್ಟು ತೆಗಿತಾರೆ. ಇನ್ನೊಂದು 4 ಅಡಿಗಳು ಬಾಕಿ ಇದೆ, 4-5 ಅಡಿ ಬಾಕಿ ಇದೆ. ಅದನ್ನು ತೆಗೆದಂಥ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ಕಳೆಬರ, ಅಸ್ಥಿಪಂಜರ, ಮೂಳೆಗಳು ಏನಾದರೂ ಸಿಗ್ಬೋದಾ ಅನ್ನೋದನ್ನ ಈಗ ಅಲ್ಲಿ ಕುತೂಹಲಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಈಗ ಈ ಒಂದು ಉತ್ಖನನ ಕ್ರಿಯೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಆ 2 ಅರ್ತ್ ಮೂವರ್ಗಳನ್ನು ಬಳಸಿ ಏನು ಮಾಡಲಾಗ್ತಾ ಇತ್ತು, ಈಗ ಸದ್ಯಕ್ಕೆ ಒಂದು ಅರ್ತ್ ಮೂವರನ್ನ ಸೈಡಲ್ಲಿ ನಿಲ್ಲಿಸಲಾಗಿರುವಂಥದ್ದು. ಚಿಕ್ಕ ಮಿನಿ ಅರ್ತ್ ಮೂವರನ್ನ ಸೈಡಲ್ಲಿ ನಿಲ್ಲಿಸಿ ಈ ದೊಡ್ಡ ಅರ್ತ್ ಮೂವರ್ ಅಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಕೆಸರು ಮಿಶ್ರಿತ ಮಣ್ಣು ಈಗ ಸಿಗ್ತಾ ಇರುವಂಥದ್ದು. ಅದರ ಕೆಳಭಾಗದಲ್ಲಿ ನೀರು ಸಿಗುವಂಥ ಸಾಧ್ಯತೆಗಳಿದೆ. ಅದರಿಂದ ಪಂಪ್ ಸೆಟ್ ಅನ್ನು ಕೂಡ ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಕಡೆ ಆ ಪಂಪ್ ಸೆಟ್ನ ಆ ಒಂದು ಪೈಪ್ ಏನಿದೆ ಅದನ್ನ ಕೆಳಭಾಗಕ್ಕೆ ಬಿಟ್ಟು ಅದನ್ನ ಹೊರಗಡೆ ಹಾಕ್ಲಿಕ್ಕೆ ಇನ್ನೊಂದು ಮಾಡದಿರುವಂಥ ಮತ್ತೆ ಆ ಬಕೆಟ್ ಅಲ್ಲಿ ಆ ಬಕೆಟ್ ಆದರೆ ಆ ಆರಂಭಿಕ ಹಂತದಲ್ಲಿ ಅದೇನು ಆ ಪಂಪ್ ಸೆಟ್ಗೆ ಆರಂಭಿಕ ಹಂತದಲ್ಲಿ ನೀರನ್ನು ತುಂಬಿಸ್ಬೇಕಾಗುತ್ತೆ. ಆ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು. ಅಂದರೆ ಆ ಪಂಪ್ ಸೆಟ್ನ ಆನ್ ಮಾಡೋದಕ್ಕಿಂತ ಮೊದಲು ಆ ಒಂದು ಪೈಪ್ ಏನು ಕೆಳಗಡೆ ಹೋಗಿರುತ್ತೆ ಅಲ್ಲಿಗೆ ಅದು ನೀರು ಭರ್ತಿ ಆಗಬೇಕಾಗಿರುತ್ತೆ. ಸೊ ಅಲ್ಲಿ ನೀರು ತೆಗೆಯುವಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾರೆ. ಈಗ ಸದ್ಯಕ್ಕೆ ಆ 13-14 ಅಡಿ ಏನು ತೆಗೆದಿದ್ದಾರೆ ಅಲ್ಲಿಂದ ಈಗ ಸದ್ಯಕ್ಕೆ ಸೈಡಿಗೆ ಆ ಒಂದು ಅರ್ತ್ ಮೂವರ್ ಬಂದಿರುವಂಥದ್ದು. ಅದು ಬಂದು ಈಗ ಪಕ್ಕದಲ್ಲಿ ಆ ಮಣ್ಣನ್ನು ಹಾಕಿದ್ದಾರೆ. ಅದನ್ನು ಆ ಕಡೆ ಸ್ವಲ್ಪ ಸೈಡಿಗೆ ನೂಕುವಂಥ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಸ್ಥಳದಲ್ಲಿ ಇವಾಗ ಅಲ್ಲಿ ಇದ್ದಂಥವರಿಗೆ ಒಂದು ಟೀ ಬ್ರೇಕ್ ಅನ್ನು ಕೂಡ ಕೊಡಲಾಗಿದೆ. ಅಂದ್ರೆ ಅಲ್ಲಿ ಕೆಲಸ ಮುಂದುವರಿತಾ ಇದೆ. ಆದರೆ ಇಲ್ಲಿ ಸಂಜೆ ಸಮಯ ಆಗಿರೋದ್ರಿಂದ ಉಳಿದಂಥ ಸಿಬ್ಬಂದಿಗಳು ಅಂದ್ರೆ ಪೊಲೀಸರು, ಫೊರೆನ್ಸಿಕ್ ಅವರು, ಮತ್ತೆ ಕಂದಾಯ ಇಲಾಖೆಯವರು, ಪಂಚಾಯತ್ ಅವರು ಎಲ್ಲರೂ ಕೂಡ ಒಂದು ಟೀ ಬ್ರೇಕ್ ಅನ್ನು ತಗೊಂಡು ಟೀಯನ್ನು ಕೂಡ ಕುಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲಿ ಆ ಭಾಗದಲ್ಲಿ ಏನು ಪಂಪ್ ಸೆಟ್ ಇಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಇರುವಂಥದ್ದು ಆ ನೇತ್ರಾವತಿ ನದಿ, ಮತ್ತೆ ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕಿಂಡಿ ಅಣೆಕಟ್ಟು. ಸೊ ಅದರ ಪಕ್ಕದಲ್ಲೇ ಈ ಪಾಯಿಂಟ್ ಅನ್ನ ತೋರಿಸಿದಂಥದ್ದು. ಸೊ ಸ್ಥಳದಲ್ಲೇ ಆ ಒಂದು ಮಾಸ್ಕ್ ಮ್ಯಾನ್ ಅಲ್ಲೇ ಇದ್ದಾನೆ. ಮಾಸ್ಕ್ ಮ್ಯಾನ್ನ ನಾವು ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಹೋಗೋದಾದ್ರೆ ಅಲ್ಲಿ ಮಾಸ್ಕ್ ಮ್ಯಾನ್ ಪಕ್ಕದಲ್ಲೇ ಇನ್ನ ಒಂದು ಹ್ಯಾಂಡಿಕ್ಯಾಮ್ನಲ್ಲಿ HD ಚಿತ್ರೀಕರಣವನ್ನು ಕೂಡ ಸಂಪೂರ್ಣವಾಗಿ ಮಾಡ್ತಾ ಇರುವಂಥದ್ದು. ಹಿಂಭಾಗದಲ್ಲಿ ಸೋಕೋ ಟೀಮ್ ಕೂಡ ಅಲ್ಲೇ ಇದೆ. ಅಂದ್ರೆ ಈ ಒಂದು ಕಾರ್ಯಾಚರಣೆಯನ್ನ ಕಂಪ್ಲೀಟ್ ಆಗಿ ಆ ದೂರುದಾರ ಇರ್ಬೋದು, ಆತನ ಜೊತೆಯಲ್ಲಿ ಬಂದಂತಹ ವಕೀಲರ ತಂಡ, ಮತ್ತೆ ಈ ಎಲ್ಲ ಶಿಷ್ಟಾಚಾರದ ಅಡಿ ಯಾರ್ಯಾರು ಬರ್ತಾರೆ ಅವರ ಎಲ್ಲರ ಸಮ್ಮುಖದಲ್ಲಿ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ನೋಡುವಂಥ ಅವಕಾಶ ಇದು ಇದೆ. ಏಕೆಂತ ಹೇಳಿದ್ರೆ ಈ ಒಂದು ಉತ್ಖನನ ಆಗುವಂತಹ ಪ್ರದೇಶಕ್ಕೆ ಯಾವುದೇ ರೀತಿ ಪರದೆಯನ್ನು ಕಟ್ಟಿಲ್ಲ. ಅದರ ಸುತ್ತ ಪಕ್ಕದಲ್ಲಿ ಗುಡ್ಡದಂತಹ ಜಾಗ ಇರೋದ್ರಿಂದ ಸಾರ್ವಜನಿಕರು ಎಲ್ಲರೂ ಕೂಡ ಅಲ್ಲಿಗೆ ಹತ್ತಿ ಕುತೂಹಲದಿಂದ ನೋಡ್ತಾ ಇರುವಂಥದ್ದು. ಅಂದರೆ ಈ ಒಂದು 13ನೇ ಪಾಯಿಂಟ್ ಏನಿತ್ತು ಇದು ಒಂಥರ ಕಗ್ಗಂಟಾದಂಥ ಪಾಯಿಂಟೇ ಆಗಿತ್ತು. 12ನೇ ಪಾಯಿಂಟ್ ಮುಗಿದ್ರೂ ಕೂಡ 13ನೇ ಪಾಯಿಂಟ್ ಉತ್ಖನನ ಆಗಿರಲಿಲ್ಲ. ಸೊ ಅದಾದ ಬಳಿಕ 14 ಮತ್ತು 15, 16A ಈ ರೀತಿ ಎಲ್ಲ ಹೋಗಿದ್ದಂಥದ್ದು. ಸೊ ಅದರಿಂದಾಗಿ ಈ ಒಂದು ಪಾಯಿಂಟ್ನಲ್ಲಿ ಆತನೇ ಹೇಳಿರುವಂತೆ ಯಥೇಚ್ಛವಾಗಿ ಹೆಣಗಳನ್ನು ಹೂತಾಕಿದ್ದೆ ಅಂತ ಸ್ವಯಂ ಆತ SITಯಲ್ಲಿ ಹೇಳಿಕೆ ಆತ ಕೊಟ್ಟಿರುವಂಥದ್ದು. ಸೊ ಅದರಿಂದಾಗಿ ಇಲ್ಲಿ ಆ ಒಂದು ಪ್ರದೇಶ ಏನಿದೆ ಅದರ 3 ಪಟ್ಟು ಜಾಗವನ್ನು ವಿಸ್ತರಿಸಿ GPRನಲ್ಲಿ ಶೋಧವನ್ನು ಮಾಡಿದ್ರು. ಶೋಧವನ್ನು ಮಾಡಿ ಕೆಲವೊಂದು ಅಬ್ಸ್ಟ್ರಾಕ್ಟ್ಗಳು ಕೆಲವೊಂದು ಕಡೆ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಈಗ ಈ ಒಂದು ಉತ್ಖನನವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಉತ್ಖನನ ಏನು ಕಾಣಿಸ್ತಿದ್ರು ಕೂಡ ಮಾಡಿರೋರು. ಅಂದರೆ ಇಲ್ಲಿ ಒಂದು ಪ್ರಮುಖವಾದ ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ ಏನು ಈ ಒಂದು GPRನ ತೆಗೆದುಕೊಂಡು ಬಂದು GPRನೆಲ್ಲ ಶೋಧವನ್ನು ಮಾಡಿದ್ರು. ಆ GPRನಲ್ಲಿ ಶೋಧ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿ ಏನೂ ಕೂಡ ಅಬ್ಸ್ಟ್ರಾಕ್ಟ್ಗಳು ಕಂಡು ಬಂದಿಲ್ಲ ಅಂತ ಅದರ ರಿಪೋರ್ಟ್ ಕೊಟ್ಟರು ಕೂಡ ಇದನ್ನು ಉತ್ಖನನ ಮಾಡಲೇಬೇಕು. ಯಾಕೆಂತ ಹೇಳಿದರೆ SIT ತನಿಖೆಯಲ್ಲಿ ಇದು ಮಾಜರಾಗಿದೆ. ಅದಕ್ಕೆ ಒಂದು ಪಾಯಿಂಟ್ ನಂಬರ್ 13 ಅಂತ ಹೇಳಿ ಆ ಪಾಯಿಂಟ್ ನಂಬರ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳ ಮಾಜರನ್ನು ಕೂಡ ಮಾಡಿದ್ದಾರೆ. ಸೊ ಇದನ್ನು ಹಾಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಆ ಒಂದು ಪ್ರದೇಶದಲ್ಲಿ ಏನು ಸಿಗಲಿಲ್ಲ ಅಂದರೂ ಮಾಡಬೇಕು. ನಾವು ಗಮನದ ಒಂದು ಉದಾಹರಣೆ ನೋಡಬಹುದಾಗಿ ಏನಂತ ಹೇಳಿದ್ರೆ ವೈನಾಡಲ್ಲಿ ಏನು ವೈನಾಡು ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಭೂಮಿ ಅಡಿಯಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳಿ ಈ ಥರ ಒಂದು ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಹುಡುಕಿದ್ರು, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ. ಸೊ ಅಲ್ಲಿ ಅದಕ್ಕೆ ಸಿಗದಂಥದ್ದನ್ನು ಕೂಡ ಆಮೇಲೆ ಮ್ಯಾನ್ಯುವಲಿ ತೆಗೆದಂಥ ಸಂದರ್ಭದಲ್ಲಿ ಸಿಕ್ಕಿತ್ತು. ಸೊ ಅಂಥ ಎಕ್ಸಾಂಪಲ್ಗಳು ಇರೋದ್ರಿಂದ ಕಂಪ್ಲೀಟ್ ಆಗಿ ಆ ಒಂದು ಯಂತ್ರಕ್ಕೆ ಡಿಪೆಂಡ್ ಆಗಿರೋದಿಲ್ಲ. ಅಲ್ಲಿ ಡಿಗ್ ಮಾಡಿ ನೋಡ್ತಾರೆ. ಆದರೆ ಆ ಯಂತ್ರ ಏನು ಎಲ್ಲ ಕಡೆ ಹೋಗಿ ಸ್ಕ್ಯಾನ್ ಮಾಡ್ತು ಅಷ್ಟು ಜಾಗವನ್ನು ಡಿಗ್
ಡಿಗ್ ಮಾಡಲ್ಲ. ಈತ ದೂರುದಾರ ಏನು ಪ್ರಮುಖವಾಗಿ ಪಾಯಿಂಟನ್ನು ತೋರಿಸ್ತಾನೆ, ಪಾಯಿಂಟ್ನ ಎಲ್ಲೆಲ್ಲಿ ಇಂಥ ಕಡೆ ಇತ್ತು ಅಂತ ತೋರಿಸ್ತಾನೆ, ಅಂಥ ಕಡೆ ಡಿಗ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ ಈ ಕಾರ್ಯಾಚರಣೆ ಆರಂಭಕ್ಕೂ ಮುನ್ನ ಏನು ಪುತ್ತೂರು AC ಇರ್ಬೋದು ಮತ್ತು SIT SP ಇರ್ಬೋದು, ಎಲ್ಲರೂ ಕೂಡ ಒಂದು ಊಟ ಮುಗಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ದೂರುದಾರ ಬರ್ತಾನೆ. ದೂರುದಾರನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆತನ ಬಳಿ ಕೇಳ್ತಾರೆ, ಅಂದರೆ ಇಲ್ಲಿ ಎಲ್ಲಿ ತೆಗಿಬೇಕು, 13ನೇ ಪಾಯಿಂಟ್ ಎಷ್ಟು ದೊಡ್ಡದಾಗಿದೆ, ಎಲ್ಲಿ ತೆಗಿಬೇಕು ಅಂತ ಆತನನ್ನು ಕೂಡ ಕೇಳುವಂಥದ್ದು. ಅಂದರೆ ಪುತ್ತೂರು AC ಇಷ್ಟೆಲ್ಲ ವರ್ಗೀಸ್ ಮತ್ತು ಜಿತೇಂದ್ರ ದಯಾಮ SIT SP ಅವರು ಕೇಳ್ತಾರೆ. ಅವರು ಕೇಳಿದಂಥ ಸಂದರ್ಭದಲ್ಲಿ ಆತ ಪರ್ಟಿಕ್ಯುಲರ್ ಆಗಿ ಈ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲಿ ಈಗೇನು ಡಿಗ್ ಆಗ್ತಾ ಇದೆ ಆ ಒಂದು ಜಾಗವನ್ನು ತೋರಿಸ್ತಾರೆ. ಆತ ಆ ಜಾಗವನ್ನು ತೋರಿಸಿದ ಬಳಿಕ ಅಲ್ಲಿ ಉತ್ಖನನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡುವಂಥದ್ದು. ಇಲ್ಲಿ 2 ಪಾಯಿಂಟು, ಒಂದು ಅಬ್ಸ್ಟ್ರಾಕ್ಟ್ಗಳು ಏನು ಕಾಣಿಸಿಕ್ತು ಅದು ಕೂಡ ಏನು ಇರ್ಬೋದು, ಅಂದರೆ ಈ ಅಬ್ಸ್ಟ್ರಾಕ್ಟ್ ಕಾಣಿಸಿದೆ ಅಂದ ತಕ್ಷಣ ಅದು ಅಸ್ಥಿಪಂಜರನೇ ಆಗಿರ್ಬೋದು, ಮಾನವನ ಮೂಳೆ ಇಲ್ಲ ಕಳೆಬರನೇ ಆಗಿರ್ಬೋದು ಅಂತ ಏನಿಲ್ಲ. ಅದು ಬೇರೆ ಕಬ್ಬಿಣದ ತುಂಡುಗಳಾಗಿರ್ಬೋದು, ಬೇರೆ ಬೇರೆ ಏನಾದರೂ ಆಗಿರ್ಬೋದು, ಅಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಒಂದು ಪ್ರದೇಶದಲ್ಲಿ ಅಬ್ಸ್ಟ್ರಾಕ್ಟ್ಗಳು ಏನು ಕಾಣಿಸಿದೆ ಅದನ್ನು ಕೂಡ ನೋಡಿದಂತಾಗುತ್ತೆ. ಅದ್ರ ಜೊತೆಗೆ ಈ ಒಂದು ಪ್ರೊಸೀಜರ್ ಮುಗಿಸ್ದಂಗೆ, ಅಂದರೆ SIT ತನಿಖೆಯ ಅಂಡರ್ನಲ್ಲಿರುವಂತಹ ಪಾಯಿಂಟ್ ಇದು. ಸೊ ಇದನ್ನು ಹಾಗೆ ಬಿಡಲಿಕ್ಕಾಗೋದಿಲ್ಲ. ಸೊ ಇದನ್ನು ಪ್ರೊಸೀಜರು ಕೂಡ ಮುಗಿಯುತ್ತೆ. ಸೊ ಈಗ ಇರುವ ವಿಚಾರ ಏನಂತ ಹೇಳಿದರೆ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮುಗಿದ ಬಳಿಕ ಏನು ಅನ್ನೋದು ಈಗ ಇರುವಂತಹ ಪಾಯಿಂಟ್. ಯಾಕೆಂತ ಹೇಳಿದರೆ ಈಗ ಈ ಪಾಯಿಂಟ್ ಏನೋ ಮುಗಿಯುತ್ತೆ, ಈ ಪಾಯಿಂಟ್ 13ನೇ ಪಾಯಿಂಟ್ ಏನಾದರೂ ಮುಗಿಸಿದ್ರೆ ವಾಟ್ ನೆಕ್ಸ್ಟ್, ಅಲ್ಲೇನಾದರೂ ಕಳೆ ಬರಹ ಯಾವುದಾದ್ರೂ ಅಟ್ಲೀಸ್ಟ್ ಒಂದಾದರೂ ಸಿಕ್ಕಿದ್ರೆ ಮುಂದಿನ ಹಂತಕ್ಕೆ ಇದು ಜಂಪ್ ಆಗುತ್ತೆ. ಈ ತನಿಖೆ ಮುಂದಿನ ಹಂತಗಳಲ್ಲಿ ಆ ದೂರುದಾರ ಏನು ಹೇಳ್ತಾರೆ ಅದನ್ನು ಸೀರಿಯಸ್ ಆಗಿ SIT ತಗೊಳುತ್ತೆ ಮತ್ತು ಉತ್ಖನನ ಮಾಡಲಿಕ್ಕೂ ಕೂಡ ಮುಂದಾಗುತ್ತೆ. ಆದರೆ ಇಲ್ಲೇನು ಸಿಕ್ಕಿಲ್ಲ ಅಂತ ಹೇಳಿದರೆ ಈ ತನಿಖೆ ಇಲ್ಲಿಗೆ ಕೆಲವೊಂದು ತನಿಖೆಯ ದಿಕ್ಕು ಬದಲಾಗುವಂತಹ ಸನ್ನಿವೇಶ ಕೂಡ ಇರುತ್ತೆ. ಯಾಕೆಂತ ಹೇಳಿದರೆ ಇದೇ ರೀತಿ ಡಿಗ್ ಮಾಡ್ಕೊಂಡು ಹೋಗೋದಕ್ಕಿಂತ ಅದನ್ನು 2ನೇ ಹಂತಕ್ಕೆ ಮುಂದುವರಿಸಿಟ್ಕೊಂಡು ಈಗ ಮಾಡಿರುವಂಥ ಏನು ಡಿಗ್ ಮಾಡಿರುವಂಥದ್ದು ಒಂದು ಪಾಯಿಂಟಿಂದ 16A ಪಾಯಿಂಟ್ವರೆಗೆ ಏನು ಮಾಡಿದ್ದಾರೆ ಅದರ ಡಾಕ್ಯುಮೆಂಟೇಷನ್ ಮಾಡುವಂಥದ್ದು, ಅದರ ಎಲ್ಲ ರಿಪೋರ್ಟನ್ನು ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಕೊಡುವಂಥದ್ದನ್ನು SIT ಮಾಡೋ ಸಾಧ್ಯತೆಗಳಿದೆ. ಸದ್ಯಕ್ಕೆ ಇವತ್ತಿನ ಈ ಒಂದು 13ನೇ ಪಾಯಿಂಟ್ನ ಉತ್ಖನನ ರಾತ್ರಿ ಒಂದು 7-8 ಗಂಟೆವರೆಗೂ ಆಗುವಂತಹ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ ಈಗ ತಾನೇ ಇನ್ನೂ ಅರ್ಧ ಕೂಡ ಆಗಿಲ್ಲ, ಈಗೇನು 13-14 ಅಡಿ ತೆಗೆದಿದ್ದಾರೆ, ಇನ್ನೂ ಸಾಕಷ್ಟು ತೆಗೆಯೋದು ಬಾಕಿ ಇದೆ. ಸೊ ಈಗಾಗಲೇ ಸಮಯ ಸುಮಾರು ಸಂಜೆ ಆಗ್ತಾ ಬಂತು. ಸೊ ಈ ಒಂದು ಉತ್ಖನನ ಪ್ರಕ್ರಿಯೆ ರಾತ್ರಿವರೆಗೂ ನಡೆಯುವಂಥ ಸಾಧ್ಯತೆಗಳಿದೆ. ಅದಾದ ಬಳಿಕ ಇವತ್ತು ಇಲ್ಲ ನಾಳೆ ಈ ಒಂದು ತನಿಖೆಯ ಹೊಸ ದಿಕ್ಕು ಬದಲಾಗುತ್ತೆ ಅಂತಲೇ ಹೇಳ್ಬೋದು ಅವಿನಾಶ್. ಪೃಥ್ವಿ, ಹಾಗೆ ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತೀನಿ. ಈಗ ಕುತೂಹಲ ಘಟ್ಟದ ತಲುಪಿದೆ ಈಗ ಸದ್ಯಕ್ಕೆ 13ನೇ ಪಾಯಿಂಟ್.